ಒಬ್ಬ ರಾಜ ತನ್ನ ಇಡೀ ಸಾಮ್ರಾಜ್ಯವನ್ನೇ ಬಿಟ್ಟುಕೊಟ್ಟು ದೇವರಿಗೆ ಸವಾಲು ಹಾಕುವಷ್ಟು ಶಕ್ತಿಶಾಲಿಯಾಗ್ತಾನೆ. ಅಬ್ಬಾ, ಕೇಳೋಕೆಷ್ಟು ರೋಚಕ ಅಲ್ವಾ? ಇದು ಬ್ರಹ್ಮರ್ಷಿ ವಿಶ್ವಾಮಿತ್ರರ ಕಥೆ. ಭಾರತೀಯ ಪುರಾಣಗಳಲ್ಲೇ ಅತ್ಯಂತ ಅದ್ಭುತವಾದ ಪರಿವರ್ತನೆಯ ಕಥೆ ಅಂದ್ರೆ ತಪ್ಪಾಗಲ್ಲ. ಬನ್ನಿ, ಅವರ ಈ ಮಹಾನ್ ಪಯಣದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮನ್ಸಲ್ ಬರೋ ಮೊದಲ ಪ್ರಶ್ನೆ ಏನು? ಯಾಕೆ ಒಬ್ಬ ಮಹಾಪರಾಕ್ರಮಿ ಚಕ್ರವರ್ತಿ ತನ್ನ ಹತ್ರ ಇದ್ದ ಅಧಿಕಾರ, ಸೈನ್ಯ, ಸಂಪತ್ತು, ಹಬ್ಬ ಎಲ್ಲವನ್ನೂ ಬಿಟ್ಟು ಒಬ್ಬ ಋಷಿಯಾಗ್ಬೇಕು ಅಂತ ಹೊರಡ್ತಾನೆ? ಇದೇ ಪ್ರಶ್ನೆ ವಿಶ್ವಾಮಿತ್ರರ ಇಡೀ ಕಥೆಯ ಹಿಂದಿರೋ ನಿಜವಾದ ಶಕ್ತಿ. ಈ ಕಥೆ ಶುರುವಾಗೋದು ಕೌಶಿಕನ್ನೋ ಒಬ್ಬ ರಾಜನಿಂದ. ತುಂಬಾ ಮಹತ್ವಾಕಾಂಕ್ಷಿ. ಅವನಿಗೆ ಬೇಕಾದ ಅಧಿಕಾರ ಇತ್ತು, ಸಂಪತ್ತಿತ್ತು, ಎಲ್ಲವೂ ಇತ್ತು. ಆದ್ರೆ ಒಂದು ಅನಿರೀಕ್ಷಿತ ಘಟನೆ, ಒಂದು ಸಂಘರ್ಷ ಅವನನ್ನ ರಾಜನಿಂದ ಬ್ರಹ್ಮರ್ಷಿಯಾಗುವ ದಾರಿಗೆ ತಳ್ಳುತ್ತೆ. ಅವನ ಹಣೆಬರಹವನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ. ಹಾಗಾದ್ರೆ ಆ ಬದಲಾವಣೆಯ ಕ್ಷಣ ಯಾವುದು? ಅದು ಬಂದಿದ್ದು ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ. ಅಲ್ಲಿ ನಂದಿನಿಯನ್ನು ಒಂದು ದೈವಿಕ ಹಸುವಿರತ್ತೆ. ಅದರ ಅದ್ಭುತ ಶಕ್ತಿ ನೋಡಿ ರಾಜ ಕೌಶಿಕನ ಅಹಂಕಾರಕ್ಕೆ ಮಿತಿನೇ ಇರಲ್ಲ. ಅದು ತನಗೆ ಬೇಕೇ ಬೇಕು ಅಂತ ಹಠ ಹಿಡಿತಾನೆ. ತನ್ನ ಇಡೀ ಸೈನ್ಯವನ್ನೇ ಯುದ್ಧಕ್ಕೆ ಕಳಿಸ್ತಾನೆ. ಆದ್ರೆ ಏನಾಯ್ತು ಗೊತ್ತಾ? ವಸಿಷ್ಠರ ಆಧ್ಯಾತ್ಮಿಕ ಶಕ್ತಿಯ ಮುಂದೆ ಅವನ ಇಡೀ ಸೈನ್ಯ ಅಕ್ಷರಶಃ ಮಂಜಿನ ಹಾಗೆ ಕರಗಿ ಹೋಗುತ್ತೆ. ಅದು ಕೇವಲ ಸೋಲಲ್ಲ, ಸಂಪೂರ್ಣ ಸೋಲು. ಆದ್ರೆ ಆ ಸೋಲೆ ಅವನ ಕಣ್ಣು ತೆರೆಸುತ್ತೆ. ಮೊದಲ ಬಾರಿಗೆ ಅವನಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಸೈನ್ಯ, ಆಯುಧ, ರಾಜನ ಅಧಿಕಾರ ಇದೆಲ್ಲ ಕ್ಷತ್ರಿಯ ಬಲ. ಇದು ಬರೀ ಭೌತಿಕ ಶಕ್ತಿ. ಆದ್ರೆ ತಪಸ್ಸು, ಇಚ್ಛಾಶಕ್ತಿ, ಜ್ಞಾನದಿಂದ ಬರುವ ತಪೋಬಲ ಇದೆಯಲ್ಲ, ಅದು ಬೇರೆ ಮಟ್ಟದ್ದು. ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ನಿಯಂತ್ರಿಸಬಲ್ಲದು. ಅದೇ ನಿಜವಾದ ಶಕ್ತಿ, ಅಪರಿಮಿತ ಶಕ್ತಿ. ಅಷ್ಟೇ, ಆ ಕ್ಷಣಕ್ಕೆ ರಾಜಕೌಶಿಕ ಅನ್ನೋ ವ್ಯಕ್ತಿತ್ವ ಸತ್ತೋಯ್ತು. ತನ್ನ ಕಿರೀಟ, ಸಿಂಹಾಸನ, ಇಡೀ ರಾಜ್ಯ ಎಲ್ಲವನ್ನೂ ಬಿಸಾಡಿ ಹೊರಟುಬಿಟ್ಟ. ಯಾಕೆ? ತಾನು ಯಾವ ಶಕ್ತಿಯ ಮುಂದೆ ಸೋತ್ನೋ ಅದೇ ಮಹಾನ್ ಶಕ್ತಿಯನ್ನು ತಾನೂ ಪಡಿಬೇಕು ಅಂತ. ಇಲ್ಲಿಂದ ಶುರುವಾಗುತ್ತೆ ಅವನ ಅಸಾಧಾರಣ ತಪೋಶಕ್ತಿಯ ಪಯಣ. ಹಾಗಾದ್ರೆ ಈ ತಪಸ್ಸು ಅಥವಾ ತಪಸ್ಸೆ ಅಂದ್ರೆ ಏನು? ಅದು ಸುಮ್ನೇ ಧ್ಯಾನ ಮಾಡೋದು ಮಾತ್ರ ಅಲ್ಲ. ಅದೊಂದು ತೀವ್ರವಾದ ಆಧ್ಯಾತ್ಮಿಕ ಶಿಸ್ತು. ಇದರಲ್ಲಿ ಆಳವಾದ ಧ್ಯಾನ, ಆತ್ಮನಿಗ್ರಹ ಮತ್ತೆ ಕಠಿಣವಾದ ಸಂಯಮ ಎಲ್ಲವೂ ಸೇರಿರತ್ತೆ. ಇದರ ಮೂಲಕ ಅಪಾರವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಒಟ್ಟುಗೂಡಿಸಲಾಗುತ್ತೆ. ಇದೇ ವಿಶ್ವಾಮಿತ್ರರ ಶಕ್ತಿಯ ಮೂಲ. ಸರಿ, ಹಾಗಾದ್ರೆ ಅವರ ಶಕ್ತಿ ಎಷ್ಟಿತ್ತು ಅಂತ ಒಂದು ಉದಾಹರಣೆ ನೋಡೋಣ. ತ್ರಿಶಂಕು ಅನ್ನೋ ರಾಜನಿಗೆ ತನ್ನ ದೇಹದ ಜೊತೆಗೆ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ. ದೇವತೆಗಳು ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ವಿಶ್ವಾಮಿತ್ರರು ಸುಮ್ನೆ ಬಿಡ್ತಾರಾ? ನೀವು ಬಿಡೋಲ್ವಾ? ಸರಿ, ನಾನೇ ಅವನಿಗಾಡಿ ಒಂದು ಸ್ವರ್ಗವನ್ನ ಸೃಷ್ಟಿಸ್ತೀನಿ ಅಂತ ಹೇಳಿ ತಮ್ಮ ತಪೋಶಕ್ತಿಯಿಂದ ಒಂದು ಹೊಸ ಸ್ವರ್ಗವನ್ನೇ ಸೃಷ್ಟಿಸ್ಬಿಟ್ರು. ಯೋಚನೆ ಮಾಡಿ, ಸೃಷ್ಟಿಗೆ ಪ್ರತಿಸೃಷ್ಟಿ. ವಿಶ್ವಾಮಿತ್ರರು ಬರೀ ಶಕ್ತಿಶಾಲಿ ಅಷ್ಟೇ ಆಗಿರ್ಲಿಲ್ಲ, ಅವರಿಗೆ ಸತ್ಯದ ಬೆಲೆ ಕೂಡ ಗೊತ್ತಿತ್ತು. ಜಗತ್ತಿಗೆ ಸತ್ಯದ ಶಕ್ತಿ ಎಷ್ಟು ದೊಡ್ಡದು ಅಂತ ತೋರ್ಸೋಕೆ ಅವರು ಸತ್ಯ ಹರಿಶ್ಚಂದ್ರನನ್ನ ಪರೀಕ್ಷೆ ಮಾಡ್ತಾರೆ. ಅವನ ರಾಜ್ಯ, ಸಂಪತ್ತು, ಕುಟುಂಬ ಎಲ್ಲವನ್ನೂ ಕಿತ್ಕೊಳ್ತಾರೆ. ಆದ್ರೆ ಹರಿಶ್ಚಂದ್ರ ಎಂಥ ಪರಿಸ್ಥಿತಿಯಲ್ಲೂ ಸತ್ಯವನ್ನ ಮಾತ್ರ ಬಿಡ್ಲಿಲ್ಲ. ಅವನ ಆ ಅಚಲ ನಿಷ್ಠೆಗೆ ಮೆಚ್ಚಿ ವಿಶ್ವಾಮಿತ್ರರು ಎಲ್ಲವನ್ನೂ ವಾಪಸ್ ಕೊಟ್ಟು ಸತ್ಯಕ್ಕೆ ಯಾವತ್ತೂ ಜಯ ಅಂತ ಸಾರಿದ್ರು. ಅವರ ಜೀವನದ ಪಯಣ ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ಅಧ್ಯಾಯ ನಮ್ಮನ್ನೆಲ್ಲಾ ರಾಮಾಯಣದ ಪುಟಗಳಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ವಿಶ್ವಾಮಿತ್ರರು ಕೇವಲ ಋಷಿಯಾಗಿ ಉಳಿಯಲ್ಲ, ಬದಲಿಗೆ ಮಹಾಕಾವ್ಯದ ನಾಯಕನನ್ನೇ ರೂಪಿಸುವ ದೊಡ್ಡ ಜವಾಬ್ದಾರಿ ತಗೊಳ್ತಾರೆ. ಹೌದು, ರಾಮಲಕ್ಷ್ಮಣರಿಗೆ ಅವರು ಬರೀ ಗುರು ಅಲ್ಲ, ಒಬ್ಬ ಮಾರ್ಗದರ್ಶಕ, ತಂದೆ ಹಾಗೆ ಇದ್ರು. ಹಸಿವು ದಣಿವೇ ಆಗದ ಹಾಗೆ ಮಾಡುವ ಬಲ, ಅತಿಬಲ ಅನ್ನೋ ದಿವ್ಯ ವಿಧೇಯಗಳನ್ನ ಕಲಿಸ್ಕೊಟ್ರು. ಅಷ್ಟೇ ಅಲ್ಲ, ತಾಟಿಕೆಯಂತಹ ಭಯಂಕರ ರಾಕ್ಷಸಿಯನ್ನ ಸಂಹಾರ ಮಾಡೋಕೆ ರಾಮನಿಗೆ ಧೈರ್ಯ ತುಂಬಿದ್ದು ಕೂಡ ಅವ್ರೇ. ಕೊನೆಗೆ ರಾಮನನ್ನ ಮಿಥಿಲೆಗೆ ಕರ್ಕೊಂಡು ಹೋಗಿ ಸೀತೆ ಜೊತೆ ಮದುವೆ ಆಗೋ ಹಾಗೆ ಮಾಡಿ ರಾಮಾಯಣದ ಮಹಾಕತೆಗೆ ಅಡಿಪಾಯ ಹಾಕಿದ್ರು. ಇಷ್ಟೆಲ್ಲ ಸಾಧನೆಗಳ ಜೊತೆಗೆ ವಿಶ್ವಾಮಿತ್ರರು ಇಡೀ ಜಗತ್ತಿಗೆ ಒಂದು ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಇವತ್ತಿಗೂ ಕಾಲವನ್ನೇ ಮೀರಿ ನಿಂತಿದೆ. ಅದೇ ಗಾಯತ್ರಿ ಮಂತ್ರ. ಹೌದು, ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತೆ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾದ ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ಕೊಟ್ಟಿದ್ದೇ ವಿಶ್ವಾಮಿತ್ರರು. ತಮ್ಮ ತೀವ್ರವಾದ ತಪಸ್ಸಿನಿಂದ ಈ ದಿವ್ಯ ಮಂತ್ರವನ್ನ ಪಡೆದು ಅದನ್ನ ಇಡೀ ಮಾನವಕುಲಕ್ಕೆ ಅರ್ಪಿಸಿದ್ರು. ಇದು ಬರೀ ಮಂತ್ರ ಅಲ್ಲ, ಜ್ಞಾನ ಮತ್ತು ಜಾಗೃತಿಯ ಸಂಕೇತ. ಬಹುಶಃ ಅವರ ಸಾಧನೆಗಳಲ್ಲೇ ಇದು ಅತ್ಯಂತ ಶ್ರೇಷ್ಠವಾದದು ಅಂತ ಹೇಳಬಹುದು. ಯಾಕಂದ್ರೆ ಇಡೀ ಇತಿಹಾಸದಲ್ಲೇ ಕ್ಷತ್ರಿಯನಾಡಿ ಹುಟ್ಟಿ
ಕೇವಲ ತನ್ನ ಸಂಕಲ್ಪ ಮತ್ತು ತಪಸ್ಸಿನಿಂದ ಋಷಿಗಳಲ್ಲೇ ಅತ್ಯುನ್ನತ ಪದವಿಯಾದ ಬ್ರಹ್ಮರ್ಷಿ ಪಟ್ಟವನ್ನ ಗಳಿಸಿದ ಏಕೈಕ ವ್ಯಕ್ತಿ. ಮತ್ತೊಮ್ಮೆ ಹೇಳ್ತೀನಿ, ಏಕೈಕ ವ್ಯಕ್ತಿ ಅಂದ್ರೆ ಅದು ವಿಶ್ವಾಮಿತ್ರರು. ಇದು ಹುಟ್ಟಿನಿಂದ ಬಂದಿದ್ದಲ್ಲ, ಸಾಧನೆಯಿಂದ ಗಳಿಸಿದ್ದು. ಹಾಗಾಗಿ ಒಬ್ಬ ಅಹಂಕಾರಿ ರಾಜನಿಂದ ಶುರುವಾಗಿ ವಾಸ್ತವವನ್ನೇ ಬಗ್ಗಿಸಬಲ್ಲ ಒಬ್ಬ ಮಹರ್ಷಿಯವರೆಗೆ ಸಾಗಿದ ಅವರ ಜೀವನ ನಿಜಕ್ಕೂ ಪರಿಶ್ರಮ ಮತ್ತು ಇಚ್ಛಾಶಕ್ತಿಯ ಒಂದು ಅದ್ಭುತ ಕಥೆ. ಕೊನೆಯದಾಗಿ, ವಿಶ್ವಾಮಿತ್ರರ ಈ ಕಥೆ ನಮಗೆಲ್ಲ ಒಂದು ದೊಡ್ಡ ಪ್ರಶ್ನೆಯನ್ನ ಕೇಳುತ್ತೆ. ಅಚಲವಾದ ಇಚ್ಛಾಶಕ್ತಿ ಇದ್ರೆ ಮನುಷ್ಯನ ಸಾಮರ್ಥ್ಯಕ್ಕೆ ನಿಜವಾಗಿಯೂ ಏನಾದ್ರೂ ಮಿತಿ ಇದ್ಯಾ? ಅಥವಾ ನಮ್ಮ ಮಿತಿಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಾ? ಸ್ವಲ್ಪ ಯೋಚನೆ ಮಾಡಿ.